ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಯು ವಾಚಿಂಗ್ ಮೈ ಒನ್ ತಾಮಿನಿ ಕ್ಲಿಪ್ಸ್. ನೀವೆಲ್ಲರಿಗೂ ಸ್ವಾಗತ ನನ್ನ ಚಾನಲಲ್ಲಿ. ಇದು ನಂದು ಫಸ್ಟ್ ವ್ಲಾಗ್ ಕನ್ನಡದಲ್ಲಿ ಮಾಡ್ತಾ ಇರೋದು. ಸೊ ನೀವು ನೋಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡ್ ಸೂಪರ್ ಆಗಿದೆ, ಗ್ರೀನರಿ ಇದೆ. ಸೊ ಇದು ನಂದು ಫಸ್ಟ್ ವ್ಲಾಗ್ ಇನ್ ಕನ್ನಡ. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಬಂದಿದ್ದೀನಿ ನಿಮಗೆ ನೋಡ್ಸೋಕ್ಕೆ ಅನದರ್ ಟೆಂಪಲ್. ಬೇಸಿಕಲಿ ನಾವು ಹೋಗ್ತಾ ಇರೋದು ಸಾಯಿಬಾಬಾ ಟೆಂಪಲ್. ನಿಮಗೆ ದರ್ಶನ, ಪ್ರಸಾದ ಎಲ್ಲ ತೋರಿಸ್ತೀನಿ. ನೋಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದು ಮರಿಬೇಡಿ. ಕಮೆಂಟಲ್ಲಿ ಹಾಕಿ ನನ್ನ ಕನ್ನಡ ಹೆಂಗಿತ್ತು ಅಂದ್ಬಿಟ್ಟು. ಥ್ಯಾಂಕ್ ಯು. ಸೊ ನಾವು ಆನ್ ದ ವೇದಲ್ಲಿ ಇದ್ದೀವಿ. ಇದು ಬಂದ್ಬಿಟ್ಟು ನಂದನವನ ಲೇಔಟ್ ಅಂದ್ಬಿಟ್ಟು. ಇಲ್ಲಿ ತುಂಬ ಚೆನ್ನಾಗಿದೆ, ಗ್ರೀನರಿ ಇದೆ, ನೋಡ್ತಾ ಇದ್ದೀರಾ ನೀವು. ಇಲ್ಲಿ ತುಂಬ ಜನ, ಇವತ್ತು ಥರ್ಸ್ಡೇ ಸ್ಪೆಷಲ್ ಅಂತ ಎಲ್ಲರೂ ತುಂಬ ಜನ ಬಂದಿದ್ದಾರೆ. ಇಲ್ಲಿ ಪ್ರಸಾದನೂ ಕೊಡ್ತಾರೆ. ಎವ್ರಿ ಥರ್ಸ್ಡೇ ಪ್ರಸಾದ ಇರುತ್ತೆ. ಖಾಲಿ ಆದರೆ ಮತ್ತೆ ತರಿಸ್ತಾರೆ ಅವರು. ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಪ್ರಕಾರ ಎಲ್ಲ ಬರ್ತಾರೆ. ಮತ್ತು ದರ್ಶನ ತಗೊಂಡು ದೇವಸ್ಥಾನ ಹೋಗ್ತಾರೆ. ನೋಡಿ ಇಲ್ಲಿ ತಟ್ಟೆ ತೊಳಿತಾರೆ. ಇದೇ ದೇವಸ್ಥಾನ, ಸಾಯಿಬಾಬಾ ಟೆಂಪಲು. ಓಕೆ, ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಸೊ ಫೈನಲಿ ದರ್ಶನ ಆಯಿತು. ಸೊ ಇವಾಗ ಪ್ರಸಾದ ನೋಡಿಸ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಇವಾಗ ಪಲಾವ್ ಇದೆ ಇಲ್ಲಿ, ಮತ್ತು ಮೊಸರನ್ನೂ ಐತೆ. ಸೊ ಸದ್ಯಕ್ಕೆ ಪ್ರಸಾದ ಪಲಾವ್ ಕೊಡ್ತಾವ್ರೆ ಇಲ್ಲಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ನೀವು. ಏನು ರೆಸ್ಟ್ರಿಕ್ಷನ್ ಏನಿಲ್ಲ ನಿಮಗೆ. ಅವರೇ ಜಾಸ್ತಿ ಹಾಕಿರ್ತಾರೆ, ಮುಂಚೆನೇ ಹಾಕಿರ್ತಾರೆ. ಏನು ಅವಶ್ಯಕತೆ ಏನಿರಲ್ಲ 2 ಸತಿ ತೊಗೊಳಕ್ಕೆ. ಅಕಸ್ಮಾತ್ ಬೇಕಂದರೆ ನೀವು ತೊಗೊಬೋದು, ಆ ಥರ ಏನು ತೊಂದರೆ ಏನಿಲ್ಲ. ಸೊ ಅದಾದಮೇಲೆ ನೋಡಿ, ಇದು ಆಚೆನೇ ಇದು ಸಾಯಿಬಾಬಾ ಚಿಕ್ಕದಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಶಾರ್ಟ್ ವಿಡಿಯೋ ಇತ್ತು. ಸೊ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.